ನಗರಸಭೆ ಸೊತ್ತುರಿಗೆ ಏನಾದರೂ ಹಾನಿ ಮಾಡೋದಾಗಲಿ ಮಾಡಿದಾಗ ಅವ್ರಿಗೆ ಕಾನೂನು ಕ್ರಮ ಏನಿದೆ ತಗೊಳ್ಳೋಕ್ಕೆ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನೀವು ಸ್ವಚ್ಛತೆ ಕಾರ್ಯ ಮಾಡಿ ಅಂತ ಹೇಳಿದ್ದಾರೆ. ಘನತ್ಯಾಜ್ಯ ಘಟಕದಲ್ಲಿ ಕಸವನ್ನ ಉತ್ತಮ ಕಾಂಪೋಸ್ಟ್ ಗೊಬ್ಬರವನ್ನಾಗಿ ಪರಿವರ್ತಿಸುವ ಕೆಲಸ ಮಾಡಿ ನಂತರ ರೈತರಿಗೆ ಕಡಿಮೆ ದರಕ್ಕೆ ಮಾರಾಟ ಮಾಡಲಾಗ್ತಿದೆ. ಆದಷ್ಟು ಬೇಗ ಬಿಬಿಎಂಪಿ ಮಾದರಿಯಲ್ಲಿ ಮಾರ್ಷಲ್ಗಳನ್ನ ನೇಮಕ ಮಾಡಿ ಕಸಮುಕ್ತ ಕೋಲಾರ ನಗರ ಮಾಡುವ ಕಾರ್ಯವನ್ನ ಜಾರಿಗೆ ಆಗಲಿದೆ ಅನ್ನೋದು ನಗರಸಭೆ ಅಧಿಕಾರಿಗಳ ಮಾತು. ರಾತ್ರಿ ಪಾಳಿ ಮತ್ತು ಹಗಲು ಪಾಳಿಯಲ್ಲಿ ಯಾವುದೇ ಕಸ ಇನ್ನೊಂದು ಬೇರೆ ಬೇರೆ ರೀತಿಯಾದಂಥ ನಗರಸಭೆ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸು ಉಲ್ಲಂಘನೆ ಆಗೋ ಪಕ್ಷದಲ್ಲಿ ಅದು ದಂಡ ಹಾಕೋದು ಪ್ಲಸ್ ಅವ್ರಿಗೆ ಕೇಸ್ ಹಾಕೋ ಮೂಲಕ ಆ ಒಂದು ಎಲ್ಲ ಸ್ವಚ್ಛತಾ ಇದನ್ನು ಕಾರ್ಯರೂಪ ತರಲಿಕ್ಕೆ ಕಾರ್ಯಪಡೆ ರಚನೆ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕಿನ್ನೂ ಮಾರ್ಗಸೂಚಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಕಸ ವಿಲೇವಾರಿ ಖರ್ಚು ಮಾಡಲಾಗ್ತಿದೆ, ಆದರೂ ಕಸ ಮಾತ್ರ ಕರುಗುತ್ತಿಲ್ಲ. ಇದರಿಂದ ಎಚ್ಚೆತ್ತಂತಹ ನಗರಸಭೆ ಕಸ ನಿರ್ವಹಣೆಗೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಕಸದ ಬ್ಲಾಕ್ ಸ್ಪಾಟ್ನಲ್ಲಿ ಸಿಸಿಟಿವಿ, ಮಾರ್ಷಲ್ಗಳ ನೇಮಕದಿಂದ ಕೊಳಕು ಕೋಲಾರ ಎಂಬ ಹಣೆಪಟ್ಟಿಯಿಂದ ಹೊರಬರಲಿ ಅನ್ನೋದೇ ನಮ್ಮ ಆಶಯ.